ಇವಾಗ ವಿಜಯ್ ಸರ್ ಅವರು ಊರಿಗೆ ಬಂದಿದ್ದೀವಿ. ರಜಾ ಬರ್ಕೊಟ್ಟಿದ್ದೀನಿ. ರಜಾ ಆಗಿಲ್ಲ. ರಜಾ ಆದರೆ ಬ್ಲೇಡ್ ಈ ಥರ ಹತ್ತುವರೆ ಮೇಲೆ ಹೋಗೋಣ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಈಗ ನಂಗೆ ಯಾವಾಗ ರೆಡಿ ಮಾಡಿಕೊಡ್ತೀರ ಅನ್ನೋದು ಗಾಡಿನ ಮುಗಿಸ್ಬೇಕಲ್ಲ ಖರ್ಚುಗಳು. ಹಾಂ ಬಾಬು ಬರಲಿ. ಮಾತ್ರ ಕಾಣಬೇಕು. ಇದು ಆ ರೋಡ್ ಹೇಳ್ತಲ್ಲ ಇದು ಮಾಡಬೇಕು. ಆಮೇಲೆ ಅಡುಗೆ ಮಾಡಕ್ಕೆ ಲಾಸ್ಟ್ ಟೈಮ್ ಇಲ್ಲಿ ಒಂದು ಬೋರು ಅರೇಂಜ್ ಮಾಡ್ಕೊಂಡಿದ್ದು. ನಮ್ಮದೇ ಆಯ್ತಾ? ನಮ್ದೆಲ್ಲ ಕೆಜಿ ಜಾಸ್ತಿ ಚಿಕನ್ ತಂದು ಮಾಡೋ ಎಷ್ಟು ಲಾಸ್ಟ್ ಟೈಮ್ 4 ಕೆಜಿ ಕೆಜಿನಾ ಈ ಸರ್ ಒಂದು ಪ್ರಪಂಚಕ್ಕೆ ಹೆಸರು ನಾವು ಒಂದ್ಸಲ ಹಂಗೆ ಹೇಳ್ತೀವಿ, ಒಂದ್ಸಲ ಮಾಡ್ಬೇಕಾದ್ರೆ ಮಾಡಿ ನಾನು ಹೇಳಿದ್ದು ಸಣ್ಣ ಬಣ್ಣ ಮಾಡಬೇಡ ಮಾಡಿಬಿಟ್ಟು ತಿನ್ಲಿ. ಅಲ್ಲ ಜೋರಾಗಿ ಮಾಡೋಣ ಬಿಡು. ಮತ್ತೆ ಮಾಡೋದು ಬಿಡಿ. ಒಟ್ಟು ಮತ್ತು ನೀನೇ ಇನ್ಚಾರ್ಜ್ ಆಗಿರ್ಬೇಕೆಲ್ಲಾನು ಇರ್ತಾನೆ. ಹಾಂ ಮಾಡೋಣ ಹಾಂ ಅಷ್ಟೇ ತಾಸ್ಕರ ಮಾಡೋಣ. ಹಾಂ ಗೊತ್ತಿಲ್ಲ ನಮ್ಗೆ ಅಷ್ಟೇ ತಾಸ್ಕರ ಮಾಡೋಣ. ವೇಟ್ ಮಾಡಿದ್ರೆ ಆಯಿತು. ಅಷ್ಟೇ ತಾಸ್ಕರ ಮಾಡೋಣ. ಬಡವರು ಶುದ್ಧ ಬಡವರು ತಾಸ್ಕರ ಇಟ್ಟಿಲ್ಲ. ಬೇಕಾದಷ್ಟು ನಮ್ಮ ತಾಸ್ಕರ ಮಾಡಿದ್ರು. ಅಂದರೆ ಯಾವ ಥರ ಬಡವ ಏನು ಕಾತಾರೆ ಅವ್ರು ಯಾಕಾತಾರೆ ತಾಸ್ಕರ ಆಗಿದ್ರು. ಏನಕ್ಕೂ ನಾವು ತಾಳ್ಕೆನೇ ಇರಲಿಲ್ಲ ಅವಾಗ. ನಮ್ಮಪ್ಪ ಮುದ್ದೊಡಿಯ ನಮ್ಮಪ್ಪ ನಮ್ಮ ಅಪ್ಪನು ತೆಗಿನೇ ಮುದ್ದೊಡಿಯನು. ಅಲ್ಲ ಆಸ್ತಿ ಇತ್ತು, ತೆಗಿನೇ ಒದ್ದೋಡು ಮತ್ತು ಜೀವನ ಮಾಡ್ತಿದ್ವಿ. ನಮ್ಮ ಸಾಗದ ಆಮೇಲೆ ಏನೋ ಮಾಡ್ತೀವಿ, ದೇವ್ರು ಒಳ್ಳೇದು ಮಾಡೋ, ನಮ್ಮ ತಾಯಿ ತಂದೆ ಒಳ್ಳೇದು ಮಾಡ್ರು. ನಮ್ಮನ್ನು ಬೇಕಾಯಿತು, ನಮ್ಮ ಕುಟುಂಬ ಚೆಂದಾಗಾಯಿತು. ಬಂಡೀಪುರಲ್ಲಿ ಬಂದಿದೆ. ಇದೆಲ್ಲ ಬಂಡೀಪುರ. ಕೆರೆ ಇಲ್ಲಿಂದ ಅಲ್ಲಿವರೆಗೂ ತುಂಬಿತ್ತಣ ಇದು. ಅಲ್ಲಿವರೆಗೂ ಇರೋದು ನೀರು. ಅವಾಗ ನಮ್ಮಣ್ಣ ನೋಡೋಣ ಖಾತ ಈಜೋದು ಇದರಲ್ಲಿ. ನಮಗೆಲ್ಲ ಇದರಲ್ಲೆಲ್ಲ ಈಜು ಕಲ್ಸಕ್ಕೆ ಹೋಗೋದು. ನಾನು ಇಬ್ರು ಇಲ್ಲಿ ಏಡಿಕಾಯಿ ಹಿಡಿಯೋದು. ಒಂದ್ಸರಿ ಏಡಿಕಾಯಿ ಹಿಡಿತಾವನೆ, ನಾನು ಇದರಲ್ಲಿ ಎತ್ಕೊಂಡಿದ್ದೆ. ಹೀಗೆ ಹಾಕ್ಬಿಟ್ಟು ಕೈ ಹಿಡಿದ್ರೆ ಹಾವು ಬತ್ತಾಯ್ತು ಕೈ. ಹಾವು ಎಡದ ಅಯ್ಯೋ ಅಂತ ಓಡೋಗ್ಬಿಟ್ಟೆ. ನಾನು ಎದ್ದು ಬಿದ್ದು ಕುದುರೆಲೇನೆ ಆಯ್ತಾ. ಬಳೆ ಧೈರ್ಯ ನಮಗೆ. ಬಕ್ಕೆ ಫುಲ್ ಹಾಕ್ಬಿಟ್ಟೆ ಕೈ ಇಲ್ಲಿವರೆಗೂ ಹೋಯ್ತು. ಸಿಕ್ತು ನನಗೇನು ಗೊತ್ತು, ಹಿಡ್ಕೊಂಡು ಎಳ್ದ ನೋಡು ಗೊತ್ತಾನೇ ಐತೆ. ಹಾವು ಬಿಟ್ಟು ಓಡ್ದಾನು. ಅಲ್ಲಿದ್ದೆ. ನಮಗಿದೆ ಫುಡ್ ಅವಾಗ. ಇಲ್ಲಿ ಏಡಿಕಾಯಿ ಹಿಡಿಯೋದು. ಒಂದಿಷ್ಟು ಏಡಿಕಾಯಿ ಹಿಡಿತಾ ಇದ್ವಿ. ಸಣ್ಣ ಸಣ್ಣ ಮೀನು ಸಿಕ್ಕವು. ಆ ಮೀನು ಹಿಡಿ, ಅಲ್ಲಿ ಹೋಗಿ ಈಜೊಡಿ ಕುಂಟೆಯಲ್ಲಿ. ಇಲ್ಲಿ ಈಜೊಡಿ, ಇಲ್ಲಿ ಬಿಡಿದ್ರೆ ಅಲ್ಲಿ ಕುಂಟೆ ಇತ್ತು. ಪಾಪ್ರೆಡ್ಡಿ ಕುಂಟೆ ಏನಪ್ಪ, ಆ ಪಾಪ್ರೆಡ್ಡಿ ಕುಂಟೆಯಲ್ಲಿ ಅಲ್ಲಿ ಈಜೊಡಿ. ಅಲ್ಲೋಗಿ ಜೇನು ಕಿತ್ಕೊ, ಅಲ್ಲೆಲ್ಲ ಹೋಗಿ ಪಕ್ಷಿ ಬೇಟೆ ಆಡು. ಏಡಿಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ತಂದಿರ್ತಾ ಇದ್ವಿ. ಅದು ಕದ್ದು ಎತ್ಕೊಂಡ್ಬರ್ತಾ ಇದ್ವಿ. ಉಪ್ಪು ಖಾರ ಪುಡಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಬಿಟ್ಟು ಅಲ್ಲೇ ಸೌದೆ ಅಂಟಿಸ್ಬಿಟ್ಟು ಸುಡೋದು ತಿನ್ನೋದು ಅಷ್ಟೇ. ಅದೇ ನಮ್ದು ಊಟ. ಅದಕ್ಕೆ ಜೇನು ಕೀಡು
ಪ್ರೋಟೀನ್ ಊಟನ ಎಲ್ಲ ಪ್ರೋಟೀನ್ ಊಟ. ನಾನು ನಮ್ಮಣ್ಣ ಈ ಕತೆ ಕೇಳ್ರಿ. ಇಲ್ಲಿ ಕೂತಿದ್ರಿ ಇಲ್ಲಿ ನಾನು ನಮ್ಮಣ್ಣ ಏನು ಮಾಡಿದ್ವಿ, ಏನಾಗಿರುತ್ತವ ರಾತ್ರಿ ಯುಗಾದಿ ಹಬ್ಬದ ದಿನ ಬಲೆ ತರಿಸ್ಬಿಟ್ಟು ಏನು ಕೆರೆ ಎಲ್ಲ ಹಾಕಿದ್ರೆ ನಮ್ಮಣ್ಣ ಹಾಕ್ಬಿಟ್ಟು ರಾತ್ರಿ ಎಲ್ಲ ಏನು ಇಲ್ಲಿವರೆಗೂ ಓಡಾಡಿದ್ದೀವಿ ನಾವಿಬ್ರೇನೆ. ನಮ್ಮ ಚಿಕ್ಕಪ್ಪ ಒಬ್ರು ಕೂತ್ಕೊಂಡವ್ರೆ. ನಾನು ಅಂದ್ಕೊಂಡೆ ಏನು ಹಂಗೆ ನನ್ನ ಕೈಲಿ ಆಗಲ್ಲ ಅಷ್ಟು ಮೀನು ಎತ್ಕೊಂಡು ಹೋಗ್ತೀನಿ ಮನೆಗೆ. ರಾತ್ರಿ ಎಲ್ಲ ರಾತ್ರಿ ಎಲ್ಲ ನಮ್ಮೂರು ಕೆರೆ ಮೀನು ತಿನ್ಬೇಕು ಅಂತ. ಬೆಳಗ್ಗೆ ಹೊತ್ತಿಗೆ ಎಲ್ಲ ಬಿಚ್ಕೊಂಬಂದ್ರು ನಮ್ಮಣ್ಣ. ಹೋಗಿ ಬಿಚ್ಚಿದ್ರೆ 2 ಮೀನು ಸಿಕ್ಕೈತೆ. ಅದ್ರಲ್ಲಿ ಒಂದು ಮೀನ ನಮ್ಮ ಅಪ್ಪಂಗೆ ಕೊಟ್ಟು ಕಳಿಸ್ತೀವ್ರು. ತೊಗೊಂಡಾಗ ನಿಮ್ಮ ಅಪ್ಪನಿಗೆ ಇಷ್ಟ ಆಯಿತು ಅಂತ. ಆ ಒಂದು ಮೀನೇ ತೊಗೊಂಡೋಗಿ ಕೊಡಿಸ್ತಾರೆ ನಮ್ಮ ಅಪ್ಪ. ಅದರಲ್ಲಿ ಗೊಜ್ಜು ಮಾಡಿಸ್ಕೊಂಡು ಮೀನ್ದು ಅಬ್ಬಬ್ಬಾ ನಮ್ಮ 3 ಮೀನು ತಿಂತಾಯಿದ್ದೀನಪ್ಪ ಅಂತಿದ್ರು. ರಾತ್ರಿ ಇಡೀ ರಾತ್ರಿ ಫುಲ್ಲು ಬಲೆ ಬಿಟ್ಟಿದ್ದೀವಿ. ನೋಡಿ ಇಲ್ಲೊಂದು ಹಾಕವ್ರ, ನೋಡಿ ಇಲ್ಲೊಂದು ಹಾಕವ್ರೆ ನೋಡಿ. ಸ್ಮಶಾನ ಇಲ್ಲಿಗೋಸ್ಕರ ಆಯ್ತು ಮಾತಾಡ್ತೀನಿ. ಕರ್ಕೋಗಿದ್ದ ಮಳಿನ ಏರೋಪ್ಲೇನಾಗ ಮುರಿಕಿಟ್ಟು ಹೋಗಿದ್ದ. ಮುರಿಕಿಟ್ಟ ಕರ್ಕೋಗಿದ್ದ ನನ್ನ ಮುರಿಕಿಟ್ಟ ಕರ್ಕೊಂಡು ಹೋಗಿದ್ದ. ಅಂದರೆ ನಮ್ಗೆ ಅಪ್ಪಲೇ ಹುಷಾರಾಗಿ ಹಿಡ್ಕೊಳ್ರು, ಮೇಲೆ ವಿಷಾನ ಆಡ್ತಾರಂತೆ. ಅದು ಹುಷಾರಾಗಿ ಹಿಡ್ಕೊಳ್ರಿ, ಪ್ಲೇನಾಗ ಬಿದ್ಕಿದ್ದು ಹೋಗ್ಬಿಟ್ಟಿಲ್ಲ ಅನ್ನೋರು. ಏನು ಇದಾಯಿತು. ಆವಾಗ ನಾವು ಇಷ್ಟ ಹುಡುಗರು ಬಿದ್ದಿತ್ತಾ ಕ್ರಾಶ್ ಬೆಲೆ ಬೆಳೆಯಿಲ್ಲ. ಅವಾಗ ಸ್ಟಾರ್ಟ್ ಅವಾಗ ರೆಡಿ ಆಗಿತ್ತು. ಯಾವನೋ ಇಂಜಿನಿಯರ್ ಹಿಡಿಯೋ ಕಂಡಿದ್ದಿದ್ದ ನಿಮ್ಮ ಹೆಸರು? ಬಿಳ್ಳಪ್ಪ. ಬಿಳ್ಳಪ್ಪ. ನೀವು ಎಷ್ಟು ವರ್ಷದಿಂದ ನೋಡ್ತಿದ್ದೀರಾ ಸರ್ನ? ಹಾಂ ಇಲ್ಲೇ ಇತ್ತಲ್ಲ ಹಾಂ ಹಾಂ ಮತ್ತೆ ಬೆಳೆದನು. ಅವ್ರು ಹಂಗೆ ಅವಾಗ ತುಂಬ ಕಷ್ಟಪಟ್ಟಾರಲ್ಲ ಅವಾಗೆಲ್ಲ. ಭಾಳ ಕಷ್ಟ ಬಿದ್ದವನು. ಹ್ಞೂ ಇದರೊಳಗೆ ಇದೆ ತೋಟ. ಹ್ಞೂ ಇದರೊಳಗೆ ಬಾಳೆ ಗಿಡ ಹಾಕಿದೆ. ನೀರು ಕಟ್ಟ ಬಿಟ್ಟಿದ್ದೆ ಇಲ್ಲಿ. ಅವ್ರು ನೀರೆಲ್ಲ ಕಟ್ತಿದ್ರು ಅವಾಗ? ನೀರು ಕಟ್ಟ ಬಿಟ್ಟಿದ್ದೆ. ಪಂಪೋಸಿತ್ತು ಹಾಂ ಹಾಂ ಇಷ್ಟಪಟ್ಟದ ನೀರು. ನಾನು ಅಲ್ಲಿ ಕಟ್ತಾ ಇದ್ರೆ ಅವ್ನು ಇಲ್ಲಿ ಬಿಟ್ಟಿದ್ರೆ ನೀರು ತಗೊಂಡು ಚೆಕ್ ಬಿಟ್ಟಿದ್ದ. ಹಾಂ ಹಾಂ ಕೆರೆಗೆ ಬಿಟ್ಬಿಟ್ಟಿದ್ರ ನೀವು? ಯಾಕೆ? ಹಿಂಗೆ ಆಟ. ಹಾಂ 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 ಭಾರಿ ಕಷ್ಟ ಬಂದ ಬಿಡಿ. ಕಷ್ಟ ಬಿಡ್ತೀವಿ ನಾವು. ಸುತ್ತು ಬಡವರು ಇತ್ತು. ಅವಾಗ ನೋಡಿರೋದಕ್ಕೂ ಇವಾಗ ನೋಡಿರೋದಕ್ಕೂ ಏನು ಡಿಫ್ರೆನ್ಸ್ ಐತೆ? ಏನು ವ್ಯತ್ಯಾಸ ಐತೆ ಸರ್? ಅವಾಗ ಒಂದು ಗ್ರೇಡು ಇವಾಗ ಒಂದು ಗ್ರೇಡ್ ಅದಲ್ರಿ ಅಲ್ವಾ? ಹಾಂ ಏನು ಬರೋದು. ಅವಾಗ ಒಂದು ಗ್ರೇಡು ಒಂದು ಮೀನ್ಸ್ ಗ್ರೇಡು ಅಲ್ವಾ? ಹಾಂ ಮತ್ತೆ ಹಾಂ ಅಲ್ಲ ಅವಾಗಿಂದ ಇವಾಗ ಹಂಗೆ ಇದಾರಲ್ಲ ನಿಮ್ಮ ಜೊತೆ? ಹಂಗೆ ಅವ್ರೆ. ನಮ್ಮ ಹತ್ರ ಹಂಗೆ ಅವ್ರೆ ಅಲ್ಲ. ಮತ್ತೆ ಇವತ್ತು ಹೋಗ ಬಾರ ಅನ್ನೋದು, ತಮಾಷೆ ಮಾಡೋದು ಮಾಡೋದು ಎಲ್ಲ ಮಾತಾಡೋದು. ನಾನು ಮಾತಾಡ್ತೀನಿ. ಪನ್ನೀರು ಮಾತಾಡ್ದೆ. ನೀವು ಸರ್ ಅವ್ರ ತಂದೆಯವ್ರ ತಮ್ಮ ಚಿಕ್ಕಪ್ಪ ಅಂದರೆ ನೀವು ಅವ್ರ ಚಿಕ್ಕಪ್ಪ. ನಾನು ದೊಡ್ಡ ನಮ್ಮಣ್ಣ. ಚಿಕ್ಕ ಅವರೆಲ್ಲ ಮುಂಚೆ ಓದ್ಕೊಂಡೆಲ್ಲ ಎಜುಕೇಟೆಡ್, ನೀವು ಓದಲಿಲ್ಲ. ಅವ್ರು ಅಂದರೆ ಓದ್ಕೊಂಡಿದ್ರಲ್ಲ? ಅವ್ರು ನಾವು ಕೇಳಿಸ್ಕೊಂಡ್ರಿ ಸ್ಕೂಲ್. ನಮ್ಮ ತಂದೆ ಅಲ್ವಾ? ನಮ್ಮ ತಂದೆ ಯಾರು ಓದ್ಬೇಡ್ರಿ, ಸರಿ ಇಲ್ಲಿ ಒಬ್ಬನು ಓದ್ತಾನ ಅಲ್ಲ ಇಲ್ಲಿ ಸರ್ ತಂದೆನ ಅಂದೇನ ಮೊದಲು ಎತ್ಕೊಂಡು ಹೋಗೋದು ನಾವು. ಪುಟ್ಟು ಕಡೆ ಕೊಡೋರು ಮೇಸ್ಟ್ರು. ಅಲ್ಲಿ ಎತ್ಕೊಂಡು ಹೋಗಿ ಕಟ್ಟೋರು. ಕಡ್ಡಿ ಕೊಡೋರು. ಕಡ್ಡಿ ಒಳಗೆ ಬರ್ದ್ರಿ. ಆಗ ನಮ್ಮ ತಂದೆ ನೀವು ಸ್ಲೇಟ್ ಇಲ್ಲ, ಕಡ್ಡಿ ಒಳಗೆ ನೆಲದ ಮೇಲೆ ಕಡ್ಡಿ ಒಳಗೆ ಬರೀ ಕಡ್ಡಿ ಒಳಗೆ ಬರ್ದಿದ್ದು ಸ್ಲೇಟ್ ಇಲ್ಲ ನಮ್ಗ. ಆಗ ಲೆಕ್ಕ 75 ವರ್ಷ 76 ವರ್ಷ ಆಯ್ತಲ್ಲ. ಕಡ್ಡಿ ಇಲ್ಲ, ಕಡ್ಡಿ ಸ್ಲೇಟು. ಮಣ್ಣು ಎತ್ಕೊಂಡು ಮಣ್ಣು ಹಾಕ್ಬಿಟ್ಟು ಮಣ್ಣು ಹಾಕಿ ಆಮೇಲೆ ಕಡ್ಡಿ ಮೇಲೆ ಬರೆಯೋದು. ಕಡ್ಡಿನಾಗ ಮೇಸ್ಟ್ರು ಹಂಗೆ ಹಂಗೆ ಆ ಕಡ್ಡಿ ಹಚ್ಚಿದ್ದೋದು ನಾವು ಇದ್ರಿ. ಆವಾಗ ನಮ್ಮ ತಂದೆ ಅವರಿಂದ ಎಲ್ಲ ಉಚ್ಕಾಲ. ಹೌದೌದು ನಿಜ. ಆವಾಗ ಇವನು ಹಬ್ಬನ ಓದ್ಲಿ. ನೀವೆಲ್ಲ ಕುರಿ ದನ ಮೇಯ್ಸಿ. ಕುರಿ ಇದ್ವಾ ನಿಮಗೂ ಅವಾಗ? ಕುರಿ ದನ ಎಮ್ಮೆ ಇದ್ದುವಾಗ. ಆಗ ನಾವು ಕುರಿ ದನ ಮೇಯಿಸ್ಕೊಂಡು ಆಟಕ್ಕೆ ಹೋದ. ಆಮೇಲೆ ಒಬ್ಬರು ಮೇಸ್ಟ್ ಇದ್ದೀವಿ. ಮುಂಡಡ್ಡಿ ಮೇಸ್ಟ್ ಅಂತ ಒಂದು ಮೇಸ್ಟ್ ಇದ್ದ. ಮುಂಡ್ರೆಡ್ಡಿ ಮೇಸ್ಟ್ ರೆಡ್ಡಿ. ಆಮೇಲೆ ಚಿಕ್ಕನಗಪ್ಪ. ಇಲ್ಲ ಈಗ ಅದು ಬಿಡಿ. ಈಗ ಸರ್ ಫಸ್ಟ್ ಸಿನಿಮಾ ಮಾಡಿದ್ರಲ್ಲ ದುನಿಯಾ ಅಂತ, ಅವಾಗ ನೋಡಿದ್ರಾ ನೀವು ದುನಿಯಾ ಫಿಲಮ್ ಹೋಗಿ ಎಲ್ಲರೂ?
ನೋಡಿದ್ರ ಏನ್ ಅನಿಸ್ತಾವಾಗ ಫಿಲಮ್ ನೋಡಿ? ನೋಡಿದಕ್ಕೆ ಫೇಮಸ್ ಆಗಿದಲ್ರಿ. ಹೌದು ಕರೆಕ್ಟ್ ಅಲ್ಲ, ನಿಮಗೆ ಏನ್ ಅನಿಸ್ತು ಫಸ್ಟ್ ಫಿಲಮ್ ಫಸ್ಟ್ ಟೈಮ್ ಹೀರೋ ಆಗಿ ಮಾಡ್ತಾರೆ? ಇರಾದ್ ಮಾತಲ್ಲ ಈಗ ನಿಮ್ಮ ಅಣ್ಣನ ಮಗ ಒಬ್ರು ದೊಡ್ಡ ಹೀರೋ ಆಗಿ ದೊಡ್ಡ ಸ್ಟಾರ್ ಸೂಪರ್ ಸ್ಟಾರ್ ಆಗ್ತಾರೆ, ನಿಮ್ಗೆ ಏನ್ ಅನಿಸ್ತಾವಾಗ? ಅವಾಗ ನೋಡ್ದ ಒಳ್ಳೆ ಬೆಲೆ ಬಂತು, ಒಳ್ಳೆ ಇದು ತಂದ, ಗ್ರೇಡ್ ತಂದ. ಮೂರು ಜನ ಅಲ್ಲ, ನಿಮ್ 3 ಜನ ಎಲ್ಲ ಹೆಂಗಿದ್ರು ಅವಾಗ? ದಿನ ಇಟ್ಟಾದಾಗ ನಿಮ್ 3 ಜನ ನಮ್ಮ ಜನ ಅಲ್ಲ, ಮುಂಚೆ ಆಡ್ಕೊಂಡಿದ್ರಲ್ಲ ಅವಾಗ ಗೆದ್ದಾಗ ಪ್ರಪಂಚ ಅಲ್ಲ ಅಷ್ಟೇ ನೋಡ್ದ. ಎಂತ ಕೆಲಸ MLA ಕೇಳ್ಬಿಟ್ಟಿಲ್ಲ, ಫೇಮಸ್ ಮಾಡ್ಬಿಟ್ಟ. ಅಂದ್ರೆ ಈ ಕಡೆ ದೊಡ್ಡ ಫೇಮಸ್ ಆಗ್ಬಿಟ್ರೆ MLA ಮಿನಿಸ್ಟರ್ ತರನೇ ನೋಡ್ತಾರೆ. ಅಂದ್ರೆ ಫೇಮಸ್ ಅಂದ್ರೆ ಅವರೇ ಅಲ್ವಾ MLA ಮಿನಿಸ್ಟರ್? ಇವತ್ತು MLA ಮಿನಿಸ್ಟರ್ ವೋಟ್ ಹಾಕೋದ್ಕಿಂತಾನು ಜಾಸ್ತಿ ಅವ್ರಿಗೆ ಫ್ಯಾನ್ಸ್ ಇದೆ. ಚಾನ್ಸ್ ಇದೆ, ಎಲ್ಲ ಹಿಂಗೆ ಅಂತಾರಲ್ಲ. ಅವ್ರಿಗೆ ಮಿನಿಸ್ಟರ್ ಗಿಡ ಅಂತಾರೆ, ಹೌದು ಬರೋತ್ರಿ ಕೊಟ್ಟವ್ರಿಕ ಜನ ಗೊತ್ತಾಗಲ್ಲ ಜನ. ಹೌದೌದು, ಅವ್ರು ತುಂಬಾ ಕಷ್ಟಪಟ್ಟು ಹೇಳಿದ್ರು ಅವಾಗಲೇ ಬರ್ಬೇಕಾರೆ. ನಾವೇನನ್ನ ಸಿನಿಮಾಗಿನೋ ಬಂದಿಲ್ಲ ಅಂದ್ರೆ ಇಲ್ಲೇ ಜಗಣಿ ಫ್ಯಾಕ್ಟ್ರಿ ಗಿಕ್ಟ್ರಿ ಕೆಲಸ ಮಾಡ್ಕೊಂಡೇ ಇರ್ತಿದ್ವಿ. ಅಲ್ಲ ಓಡಿ ಬರೋ ಕಷ್ಟ ಒಟ್ಟಿನಲ್ಲಿ ಇವಾಗ ಖುಷಿ ನಿಮಗೆಲ್ಲ? ಖುಷಿ ಅಲ್ಲ ಆನಂದ ಅಲ್ಲ, ಖುಷಿ ಆಯ್ತು ನನಗೆ. ಎಲ್ಲ ತಿರುಗೋಟ್ರೆ ನಾವು ಹಣ್ಣು ಭಾರಿ ಖುಷಿ ಇತ್ತು. ನಾನಿದ್ದೀನಿ, ನಾನು ಖುಷಿ ಪಡ್ತೀನಿ. ಹೇಳಿದ್ರಲ್ಲ ನಿಮಗೆ ಇವಾಗೆಲ್ಲ ನೀವೇ ನೋಡ್ಕೋಬೇಕು, ಬರ್ತಡೇ ನಿಂತ್ಕೊಂಡಿದ್ದು ಮುಂದೆ ಮಾಡ್ಬೇಕು ಅಂತ ಹೇಳಿದ್ರಲ್ಲ. ಇದಾಗಲ್ಲ ಜೇಡಿ ಮರ, ಮಾವಿನ ಹಣ್ಣು ಇದಾಗಲ್ಲ. ನೋಡಿ ಆದ್ರೂ ನೀವೆಲ್ಲ ಇವಾಗ್ಲೂ ವ್ಯವಸಾಯನೇ ಮಾಡ್ಕೊಂಡಿದ್ದೀರಲ್ಲ? ಹೌದೌದು ಮಾಡ್ತೀವಿ. ನಮ್ಮ ಮಕ್ಕಳು ಗೌರ್ಮೆಂಟ್ ಕೆಲಸ ತಗೋರೆ. ಆದ್ರೂ ನೀವು ವ್ಯವಸಾಯನೇ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ಗ್ರೇಟ್. ವ್ಯವಸಾಯ ಮಾಡ್ತೀವಿ, ಕೂತಿರೋಕ್ಕಾಗಲ್ಲ, ಕೂತ್ಕೊಂಡಿರೋಕ್ಕಾಗ ಮಲಗಿರೋಕ್ಕಾಗಲ್ಲ. ಮಾಡಿದ ಹತ್ರ ಒಂದು ಜನ ಕೆಲಸ ಮಾಡ್ಕೊಂಡು ಓಡ್ ಹಾಕೊಂಡು ಹೇಳಿದ್ವಿ. ದುನಿಯಾದ ಮಕ್ಕ ಫೇಮಸ್ ಆಗ್ಬೇಕು, ಪ್ರಪಂಚಕ್ಕೆ ಫೇಮಸ್ ಆಗೈತೆ. ಹೌದಲ್ಲ, ದುನಿಯಾ ನೀವೆಲ್ಲ ಎಷ್ಟೇ ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರಾ ಫಿಲಮ್ಗೆ? ಅವಾಗೆಲ್ಲ ಹೋಗಿದ್ರಿ? ಲಾಸ್ಟ್ ಸಿನಿಮಾ ಸಲಗ ನೋಡಿದ್ರಾ? ಇಲ್ಲಿ ನೋಡಿದ್ರಿ ನಾವು. ಸಲಗ ನೋಡಿದ್ರ? ಆನೆ ಕಲೆಗೆ ನೋಡಿರಿ. ಓ ಸಲಗ ಅಲ್ಲಲ್ಲ, ಎಲ್ಲ ಪಿಕ್ಚರ್ ಅಲ್ಲ, ಎಲ್ಲ ಪಿಕ್ಚರ್ ನೋಡಿದ್ರ? ಸಲಗ ದೊಡ್ಡ ಹಿಟ್ಟಾಯ್ತಲ್ಲ, ಅವಾಗ ಏನ್ ಅನಿಸ್ತು? ಅವಾಗೂ ಅಷ್ಟೇ, ಅವಾಗ ಹೆಂಗ ಇಟ್ಟಾಗೋದ. ಇವಾಗ ನೆಕ್ಸ್ಟ್ ಫಿಲಮ್ ಯಾವ್ದು ಬರ್ತದೆ ಅಂತ ಗೊತ್ತಾ? ಯಾವ್ದು ಬರ್ತದ ನಂಗೆ ಗೊತ್ತಿಲ್ಲ ರೀ. ಭೀಮಾ ಅಂತ ಬರ್ತಿರೋದು ಇವಾಗ ನೆಕ್ಸ್ಟ್. ಫೇಮಸ್ ಆಗ್ತದ, ಬಕ್ಕ ಆಗತ್ ಫೇಮಸ್. 3 ಸಾಂಗ್ ಇಟ್ಟು 3 ಸಾಂಗ್ ಇಟ್ಟಾಗಿದಾವ ಈಗ. ಹಂಗಾದ್ರೆ ಭೀಮಾ ಅಂತ ಹೆಸರು. ಭೀಮಾ ಅಂತ ಚೆನ್ನಾಗಿತ್ತಲ್ಲ ಹೆಸರು? ಫೇಮಸ್ ಹೆಸರು. ಭೀಮಾ ಅಂದ್ರೆ ಫೇಮಸ್ ಅಲ್ವಾ? ಫೇಮಸ್ ಹೆಸರು. ನಿಮಗೆ ಎಷ್ಟು ವರ್ಷ ಅದು? 77 ವರ್ಷ ನನಗೆ. 77 ವರ್ಷ. 77 ವರ್ಷ. ಏರೋಪ್ಲೇನ್ ಅವಾಗ ಅಲ್ಲ, ನಿಮಗೆ 77 ವರ್ಷ, ಈ ವಿಜಯ್ ಸರ್ಗೆ 50 ವರ್ಷ. ಏರೋಪ್ಲೇನ್ ಅವಾಗೆ ಅಂತ ಬಂದಿದ್ದು. ಅಂದ್ರೆ ಅವ್ರು ಇವ್ರು ಚಿಕ್ಕ ವಯಸ್ಸಲ್ಲಿ ಅಲ್ಲ ಸರ್. ಈಗ ಈಗ ಹಂಗಲ್ಲ, ಇವಾಗ ನಿಮಗೆ 77 ವರ್ಷ, ವಿಜಯ್ ಸರ್ 50 ವರ್ಷ. 50 49 ಕಂಪ್ಲೀಟ್, 49 ಕಂಪ್ಲೀಟ್, ಈಗ 50. ಹೌದಾ? ಏನ್ ಅನ್ಸುತ್ತೆ? 50 ವರ್ಷ ಆಯ್ತು ನಿಮ್ಮ ಮಗಂಗೆ. 27 ವರ್ಷ ಡಿಫ್ರೆನ್ಸ್. ನಿಮ್ಮ ಮಗಂಗೆ ಈಗ 50 ವರ್ಷ ಆಯ್ತು. ಏನ್ ಅನ್ಸುತ್ತೆ ಇವಾಗ? ಅಲ್ಲ 50 ವರ್ಷ ಆದ್ರೆ ಅವ್ರು ಎಷ್ಟು ಫಿಟ್ ಆಗಿದ್ದಾರೆ? ಇದ್ದಾರೆ ಬಿಡಿ, ನಾವೆಲ್ಲ ಹಂಗೆ ಇದ್ದೀರಿ. ಹೌದಾ? ನಾವೆಲ್ಲ ಹಂಗೆ ರೀ. ಅಲ್ಲ ನಾವೆಲ್ಲ ಹಂಗೆ ಫೈಲ್ ಮಾಡಿದಂಗೆ ಇರ್ತೀವಿ. ಓಕೆ. ನೀವೆಲ್ಲ ಜಿಮ್ ಮಾಡ್ತಿದ್ರ ಅವಾಗ? ಜಿಮ್ ಇಲ್ಲ, ಜಂಪು ಹೋದಿದ್ದೀವಿ. ವ್ಯವಸಾಯ ಇದೇ ಸಾಲದೇನ್ರಿ, ಇದೇ ಸಾಕು. ನಾವು ಇದೇ ಮಾಡಿದ್ದೀವಿ. ಹಂಗಾರೆ ಬನ್ನಿ ಬರ್ಡೇಗೆ ಸಿಗೋಣ ಎಲ್ಲರೂ. ಇಲ್ಲೇ ಇರ್ತೀನಿ ನಾನು. ನೋಡಿ ಪಿಳ್ಳಪ್ಪ ತಾತ ಅಂತ, ಇದು ಇವರು ವಿಜಯ್ ಸರ್ ಅವರು ಚಿಕ್ಕಪ್ಪ. ನೋಡ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವ್ರು ಇವಾಗಲೂ 77 ವರ್ಷ, ಇವಾಗಲೂ ವ್ಯವಸಾಯ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ. ಎಸ್ ಯಾವ್ದು ನಿಮ್ಮ ಮನೆ? ನೋಡ ಎದುರುಗಡೆ ಕಾಣಿಸ್ತಾ ಅಲ್ಲಿ. ಈ ಕಡೆ ಒಳಗಡೆ ಅದು ನಮ್ಮ ಹೊಲಿಲ್ಲ. ನಮ್ಮದು ಒಳಗಡೆ ಅದು ನಮ್ಮ ಹೊಲ. ಅದು ಹೋಯ್ತು. ಅದು ಹೋದ್ಮೇಲೆ ಆ ದುಡ್ಡಲ್ಲೇ ನಾವು ದುನಿಯಾ ಮಾಡಿದ್ದು. ಅದನ್ನ ಕೊಟ್ಬಿಟ್ಟು ಇವರೆಲ್ಲ ನಾವೆಲ್ಲ ನಿಂತ್ಕೊಂಡು ಅಡ್ತಾ ಇದ್ವಿ. ನೋಡ್ತಾಯ್ತಾನೆ ಅಲ್ಲನೇ ಅದು ಕೊಟ್ಬಿಟ್ವಿ. ಅದೇ ಉಳಿಸಿದ್ದು ನಮ್ಮ ತಾತ. ಅವರು ಈ ಕೂಲಿ ಕೆಲಸ ಮಾಡಿ ಎಲ್ಲ ಮಾಡಿ ಎತ್ತಿಟ್ಟಿದ್ರು. ಅದರಲ್ಲೆಲ್ಲ ಭಾಗ ಮಾಡಿಕೊಂಡು ಕೊಟ್ಬಿಟ್ಟು ದುಡ್ಡು ಕೊಟ್ಟರು. ಹತ್ಕೊಂಡು ನಿಂತಿದ್ದೀವಿ, ಜಾಗ ಹೋಗ್ಬಿಡ್ತಾರಲ್ಲ ಅಂತ. ಎಲ್ಲರೂ ಹತ್ಬಿಟ್ಟಿದ್ದೀರದು. ಎಲ್ಲ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಹತ್ಬಿಟ್ವಿ. ಹೋಯ್ತು, ದುಡ್ಡು ಬರುತ್ತೆ ಬಟ್ ಜಾಗ ಹೋಗ್ಬಿಡ್ತೇವೆ ನಮ್ಗೆ. ಎಲ್ಲ ನಿಂತ್ಕೊಂಡು ಹತ್ತೀವಿ. ಆ ಜಾಗದ್ದೇ ನಮ್ಮ ದುನಿಯಾ ಆಗೋಕ್ಕೆ ಕಾರಣ. ಅಲ್ಲಿ ಇತ್ತು ನೋಡಪ್ಪ ಋಣ ನಮಗೆ. ಅದೇ ಮನೆನೇ. ಆ ಕಡೆಗೆ ಇದು ಒಳಕ 6 ಎಕರೆ 6 ಎಕರೆ 3 ಜನ 4 ಜನ ಅನ್ಕೊಂಬಂದರು. 400 ಎಕರೆ ಕಾಡಿದೆ. ಇದೆಯಲ್ಲ, 100
ಎಕರೆ ಕಾಡು. ಈಗ ನಾವು ಅವಾಗ ಇದೆಲ್ಲ ಅದೇನೆ ತಾನೆ, ಇಲ್ಲಿಂದ ಹೊಲಗಳು ಕರ್ಕೊಂಡ್ಬಂದು ಅಲ್ಲೊಂದು ಕಾಡು. ನಮ್ಮ ಅಣ್ಣ ನಮ್ಮ ತಮ್ಮ ಅವರ ಕರ್ಕೊಂಡು ಹೋಗೋದು ಹೊರಗಡೆ ಕಾಡಿಗೆ. 100 ಎಕರೆ ಇದೆ ಕಾಡು. ಅದಕ್ಕೆ ನಾವು ಕಾಡು ಮನುಷ್ಯ ಬಂದದ್ದು ನಾವು. ಹಣ್ಣುಗಳೆಲ್ಲ ಸಿಕ್ಕವು ಸರ್ ಅವಾಗ. ಆಯುರ್ವೇದಿಕ್ ಹಣ್ಣು ಸಿಕ್ಕವು, ಒಳ್ಳೆ ಹಣ್ಣು ಸಿಕ್ಕವು ತಿಂತಾ ಇದ್ವಿ ಅವಾಗ. ಇದನ್ನ ಕರ್ಕೊಂಡೋಗಿ ಇದನ್ನ ನೋಡ್ಬಿಟ್ವಿ, ಆ ಕರ್ಜನ ಕೊಟ್ಟು ಎದ್ದು ಬಿದ್ದು ಓಡಾಬಿಟ್ವಿ. ಎಲ್ಲ ಮನೆ ಕಟ್ಕೊಂಡ್ಲ್ಲ ಕರ್ಜ, ಅದು ನೋಡ್ಬಿಟ್ಟು ಇರ್ಬೋದೇನಪ್ಪ. ನಾವು ಹೋದಾಗ ಏನು ಕರಡಿಯ ರಾತ್ರಿ ಹೊತ್ತು ಓದಿದ್ದು ಒಳಕ್ಕ ಅವತ್ತೇ ಬಂದಿಲ್ಲ ಈಗ ಅದೇ ಬಂದಿದ್ದೀನಲ್ಲ ಮಗ ಬಂದಿಲ್ಲ. ಇಲ್ಲಮ್ಮ. ಹಾಂ, ಇವಾಗ ಕಾಣ್ತದೆ ಚೆನ್ನಾಗಿ. ಹೌದಾ, ಎಷ್ಟೊತ್ತು ಮಾಡಿದ್ರು? ಬೆಳಿಗ್ಗೆ ಹೋದೆ, 1 ಅವರ್ ಮಾಡ್ಬಿಟ್ರು, 3 ಗಂಟೆ ಕಳಿಸ್ಬಿಟ್ರು. ಇದು ಕೊಟ್ಟಿದ್ರ ಮತ್ತೆ ಬರೋದು? ಕೊಡ್ತಾರೆ, ಹಾಂ, ಸುಮ್ಮನೆ ಮೇಲೆ ಎಪ್ಪು ಕೊಡ್ತಾರೆ ಅಷ್ಟೇ. ಆಯಿತು. ಆಮೇಲೆ ಜ್ಞಾನ ಚೆನ್ನಾಗಿರ್ತದೆ, ಓಕೆ. ಏನು ತೊಂದರೆ ಇಲ್ಲ. ಹಾಂ ಹಾಂ, ಅರ್ಧ ಅವರ್ ಮಾಡಿದ್ರ? ಏನಿಲ್ಲ, ತಣ್ಣಗೆ ಇರ್ತದೆ. ಹಾಂ, ಏನಾನ ಸ್ವಲ್ಪ ಏನಾನ ನೋವು ಅಂದರೆ ಹಂಗೆ ಔಷಧಿ ಬಿಡ್ತಾರೆ, ಅದು ಐಸ್ಕೊದಂಗೆ ಕುಡಿತದೆ. ಏನು ತೊಂದರೆನೇ ಆಗಲ್ಲ, ನೋವು ಇಲ್ಲ, ಮಾಡ್ಕೊಂಡೆ ಮಾಡ್ಕೊಂಡು ಎಷ್ಟು ಜನ ಹೋಗಿದ್ದೀವಿ? ನಾನು ಹೋಗಿದ್ವಿ, ಬೆಳಿಗ್ಗೆ ಹೋದೆ, ಆಮೇಲೆ 3 ಗಂಟೆಗೆ ಕಳಿಸ್ಕೊಟ್ರು. ಹೂನಯ್ಯ ಇನ್ನೇ ಬಂದ ಹಾಂ, ಏನು ಬೇಕು ಏನು ಬೇಡ ನೋಡೋಣ ನಾಳೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.